ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನಾಸ್ ವ್ಲಾಗ್ಸ್. ಈ ಸಲ ವರಮಹಾಲಕ್ಷ್ಮಿ ಹಬ್ಬ ನನಗೆ ತುಂಬಾ ಸ್ಪೆಷಲ್. ಏನಕ್ಕೆ ಅಂದರೆ ನನ್ನ ಪುಟ್ಟ ಲಕ್ಷ್ಮಿ ಬಂದಿದ್ದಾಳೆ, ಅಂದರೆ ನನ್ನ ಮಗಳು ಬಂದಿದ್ದಾಳೆ. ಅದರಿಂದ ನನಗೆ ತುಂಬ ಅಂದರೆ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಬೇಗ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ನಾವು ಗುರುವಾರದಿಂದ ಸ್ಟಾರ್ಟ್ ಮಾಡಿದ್ವಿ. ನಾವು ಬಂದು ಇವರು ದೀಪ ಅಂತ ನಮ್ಮ ಮನೇಲೇ ಇದ್ದಾರೆ, ನಮ್ಮ ಮನೆ ಮೇಲ್ಗಡೆನೇ ಇದ್ದಾರೆ. ಅವರು ಮೇಕಪ್ ಆರ್ಟಿಸ್ಟು. ಅವ್ರು ತುಂಬಾ ಬ್ಯುಸಿ ಇದ್ದರು. ನಾವು ಕೇಳಿದ್ವಿ ಅಂದ್ಬಿಟ್ಟು ಸ್ಯಾರಿ ಉಡ್ಸೋದಕ್ಕೆ ಒಪ್ಕೊಂಡ್ರು ಲಕ್ಷ್ಮಿಗೆ. ಹಾಗೆ ಏನು ಗೊತ್ತಾ, ಸ್ಯಾರಿನ ನಾವು ಪ್ರತಿ ಸಲ ಗುರುವಾರ ನೈಟ್ ಓಡಿಸ್ತಿದ್ವಿ. ಅದು ತುಂಬಾ ಟೈಮ್ ತೊಗೊಳ್ತಿತ್ತು. ಎಲ್ಲರೂ ಬೇಗ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಸ್ಯಾರಿಲೇ 2ರಿಂದ 3 ಗಂಟೆ ಟೈಮ್ ಇದರಲ್ಲೇ ಟೈಮ್ ಹೊರಟೋಗ್ಬಿಡೋದು. ಬೇರೆ ಕೆಲಸಗಳಾಗ್ತಿರ್ಲಿಲ್ಲ. ಅದರಿಂದ ಪಾಪು ಬೇರೆ ಇಲ್ದೆಲ್ಲ ಅವಳು ಸ್ವಲ್ಪ ಕಿರಿಕಿರಿ ಮಾಡ್ತಾಳೆ ಅಂದ್ಕೊಂಡು ನಾವು ಈ ಸಲ ಇಲ್ಲ ಇವರು ಸೀರೆ ಉಡ್ಸೋರಿಗೆ ಹೇಳ್ಬಿಡೋಣ ಅಂದ್ಕೊಂಡು ಇವ್ರಿಗೆ ಹೇಳಿದ್ವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಉಡಿಸ್ಕೊಟ್ರು. ಹಾಗೆ ನಮ್ಮದು ಸೀರೆ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇವರು ತುಂಬ ಬ್ಯುಸಿ ಇದ್ದಿದ್ದರಿಂದ ನಾವು ಗುರುವಾರ ಬೆಳಗ್ಗೆನೇ ಸೀರೆ ಉಡ್ಸ್ಕೊಬಿಟ್ವಿ. ಬೇರೆ ಕಡೆ ಹೋಗ್ತೀನಿ ಅಂದರು, ಅದರಿಂದ ಬೆಳಗ್ಗೆನೇ ಸೀರೆ ಉಡ್ಸಿಸ್ಕೊಬಿಟ್ವಿ. ಇನ್ನೇನು ಮಾಡೋದಕ್ಕಾಗೋದಿಲ್ಲಲ್ಲ, ಗಂಜಲೆಲ್ಲ ಎರಚಿ ನೀಟಾಗಿ ಮನೆಯೆಲ್ಲ ಒರೆಸ್ಕೊಂಡು ಅದಾಗಿದ್ದ ನಂತರ ನಾವು ಸೀರೆ ಉಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದು ಕೈ ಕಾಲೆಲ್ಲ ಮೊದಲು ನಮ್ಮ ಮನೇಲಿ ಇತ್ತು, ಅಂದರೆ ಸ್ವಲ್ಪ ಚಿಕ್ಕದಾಗಿತ್ತು, ಚಿಕ್ಕದಿತ್ತು, ಪುಟ್ಟದು. ಅದಕ್ಕೆ ಅದು ಬೇಡ, ಹೆಂಗಿದ್ರು ನೀಟಾಗಿ ಉಡ್ಸಿಸ್ತೀವಿ, ಅದಕ್ಕೆ ಸ್ವಲ್ಪ ಚೆನ್ನಾಗಿರೋದೇ ತಂತರ ಅಂದ್ಕೊಂಡು ಇದನ್ನೆಲ್ಲ ತೊಗೊಬಂದ್ವಿ. ನಮ್ಮ ಪಾಪ ಇವಾಗ ಸ್ವಲ್ಪ ಅಂಬೆಗಾಲು ಇಡ್ತಿರೋದ್ರಿಂದ ಒಬ್ಬರು ಯಾರಾದರೂ ಹಿಡ್ಕೋಬೇಕು, ಹಾಗೆ ಒಬ್ಬರು ಕೆಲಸ ಮಾಡಬೇಕು, ಆ ರೀತಿ ಆಗ್ಬಿಟ್ಟೈತೆ. ಅದರಿಂದ ನಾವು ಈ ಸಲ ಜಾಸ್ತಿ ಅಷ್ಟೊಂದು ರಿಸ್ಕ್ ತೊಗೊಳಕ್ಕೆ ಹೋಗಲಿಲ್ಲ. ಹಾಗೆ ತಿಂಡಿಗಳನ್ನೂ ಸ್ವಲ್ಪ ಮಾಡ್ಕೊಂಡ್ವಿ, ಹೆವಿ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಸ್ವಲ್ಪ ಮಾಡ್ಕೊಂಡು ಹೂರಣ ಎತ್ತಿಟ್ಕೊಂಡ್ವಿ. ನೆಕ್ಸ್ಟು ಇವಾಗ 3 days 4 days ಬಿಟ್ಕೊಂಡು ಹಬ್ಬ ಆಗಿದ್ದ ನಂತರ ನಿಧಾನಕ್ಕೆ ಫ್ರೀ ಇರ್ತೀವಲ್ಲ ಅವಾಗ ಮಾಡ್ಕೊಳ್ಳೋಣ ಅಂದ್ಕೊಂಡು ಇವ್ರು ದೀಪ ಅವರಂತೂ ತುಂಬಾ ಚೆನ್ನಾಗಿ ಸೀರೆ ಉಡಿಸ್ಕೊಟ್ರು. ಎಲ್ಲೂ ಏನೂ ಮಿಸ್ಟೇಕ್ಸ್ ಆಗಲಿಲ್ಲ, ತುಂಬಾ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು. ನಮಗೆ ನಿಜ ಅದು ನೋಡ್ತಿದ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬರ್ತಿತ್ತು. ಅದು ಮುಖೋಡ ಫಿಕ್ಸ್ ಮಾಡೋಕ್ಕಿಂತ ಮುಂಚೆಯಿಂದನೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ. ನಾವು ಹಂಗೂ ಗಂಜೆಲ್ಲ ಹಾಕಿ ಮೊದಲೇನ ಲಕ್ಷ್ಮಿದು ಇದೆಲ್ಲ ಸೀರೆ ಎಲ್ಲ ಉಡ್ಸಿದ್ಮೇಲೆ ಮತ್ತೆ ಎಲ್ಲ ಎಳೆದು ಗುಡ್ಸೋಕ್ಕಾಗಲ್ಲ ಅಂದ್ಕೊಂಡು ಮೊದಲೇ ಕಸ ಗುಡಿಸ್ಕೊಂಡು ಗಂಜಲ ಹಾಕಿ ಎಲ್ಲ ನೀಟಾಗಿ ಮನೆ ಒರೆಸಿದ್ವಿ. ನಾವು ಆಲ್ಮೋಸ್ಟು ಕ್ಲೀನಿಂಗು ಒಂದು 1 week ಇದೆ ನನಗೆ ಸ್ಟಾಪ್ ಮಾಡಿಬಿಟ್ವಿ. ಫುಲ್ಲು ಒಂದು ಕಡೆಯಿಂದನೂ ಕಂಪ್ಲೀಟಾಗಿ ಯಾವ ರೀತಿ ಕ್ಲೀನ್ ಮಾಡಿದ್ದೀವಿ ಈ ಸಲ ಅಂದರೆ, ಗೋಡೆಗಳನ್ನೂ ಕೂಡ ಸೋಪ್ ಹಾಕಿ 4-5 ಸಲ ಒಂದು ಕಡೆಯಿಂದ ಮೂಲೆಯಿಂದನೂ ಗೋಡೆ, ಕಬೋರ್ಡು ಪ್ರತಿಯೊಂದನ್ನು ಕೂಡ ನೀಟಾಗಿ ಒರೆಸ್ಕೊಂಡ್ಬಂದಿದ್ದೀವಿ ಅಂತಲೇ ಹೇಳ್ಬೋದು. ಅದು ವೀಡಿಯೋ ಮಾಡೋಣ ಅಂದ್ಕೊಂಡೆ, ಅಷ್ಟೊಂದು ಟೈಮ್ ಇರಲಿಲ್ಲ ನನಗೆ. ಪಾಪ ಬೇರೆ ಅಳ್ತಿರ್ತಾಳಲ್ಲ, ಅದರಿಂದ ಅವಳು ಮಲ್ಕೊಂಡಾಗ ಕೆಲಸ ಮಾಡ್ತಿದ್ವಿ, ಅವಳು ಎದ್ದ ತಕ್ಷಣ ಎತ್ಕೋತಿದ್ವಿ. ಅದರಿಂದ ಅಷ್ಟು ವೀಡಿಯೋ ಕಡೆಗೆ ಇಂಟ್ರೆಸ್ಟ್ ಕೊಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ಕಂಪ್ಲೀಟಾಗೆ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ನೊಂದು ಏನು ಗೊತ್ತಾ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು 3 months ಇದ್ದಂಗೆ ಪ್ಲ್ಯಾನ್ ಮಾಡ್ಕೋಬೇಕು. ಏನಾದರೂ ಜವೆಲ್ಸ್ ತಗೊಳ್ಳೋದಾಗಿರ್ಬೋದು ಅಥವಾ ಡೆಕೋರೇಟಿವ್ ಐಟಮ್ಸ್ ತೊಗೋಬೇಕಂದ್ರೆ ಒಂದು 3 months ಮುಂಚೆನೇ ಹೋಗಿ ತೊಗೊಂಡ್ಬಿಡ್ಬೇಕು. ನಮಗೆ ಯಾವಾಗ ತೊಗೋಬೇಕನ್ಸುತ್ತೆ, ಯಾವಾಗ ಪ್ಲ್ಯಾನ್ ಬರುತ್ತೆ ಅವಾಗ ತೊಗೊಬಿಡ್ಬೇಕು. ಏನಕ್ಕೆ ಅಂದರೆ ಹಬ್ಬ ಟೈಮಲ್ಲಿ ತುಂಬಾ ಎಲ್ಲ ಕಡೆ ರಶ್ ಇರುತ್ತೆ, ಹಾಗೆ ರೇಟ್ ಕೂಡ ಜಾಸ್ತಿ ಮಾಡಿರುತ್ತೆ. ಆವಾಗ ಹಬ್ಬ ಟೈಮಲ್ಲಿ ಹಬ್ಬ ಕ್ಲೀನಿಂಗೇ ಮಾಡ್ತೀರಾ ಅಥವಾ ಹಬ್ಬ ಅರೇಂಜ್ಮೆಂಟ್ಸೇ ಮಾಡ್ತೀರಾ, ಹಾಗೆ ತೊಗೊಬಾರೋದು ಅದೆಲ್ಲ ತುಂಬಾ ಹಿಂಸೆ ಅನಿಸ್ಬಿಡುತ್ತೆ. ಅದರಿಂದ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಯಾವ ರೀತಿ ರೆಡಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ನೀವೆಲ್ಲ ಮೈಂಡ್ ಫಿಕ್ಸ್ ಮಾಡಿಕೊಂಡು ತೊಗೊಂಡು ಬಂದರೆ ನಿಮಗೆ ಹಬ್ಬಕ್ಕೆ ತುಂಬ ಅಂದರೆ ತುಂಬಾ ಈಸಿ ಆಗುತ್ತೆ. ಸ್ವಲ್ಪ ಸ್ಟ್ರೆಸ್ ಕೂಡ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ತೀನಿ. ನೋಡಿ ನಾವು ಯಾವ ರೀತಿ ಜವೆಲ್ಸ್ ಹಾಕಿ ಯಾವ ರೀತಿ ರೆಡಿ ಮಾಡಿದ್ದೀವಿ, ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ಅಂತ ನೋಡಿ ನೀವೇ ಲಕ್ಷ್ಮಿನ. ಥರ ನೋಡ್ತಿದ್ರೆ ಮೈ ಜುಮ್ ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ನಾವು ಬೇಕಾದರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ, ಲಿಂಕ್ ಕೊಟ್ಟಿರ್ತೀವಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಮೇಕಪ್ ಆರ್ಟಿಸ್ಟು, ಇವೆಂಟ್ ಮ್ಯಾನೇಜ್ಮೆಂಟು ಎಲ್ಲ ಮಾಡ್ತಾರೆ. ಕಾಂಟ್ಯಾಕ್ಟ್ ದೀಪ. ಥ್ಯಾಂಕ್ ಯು ದೀಪ. ಏನು ಮಾಡ್ತಾ ಇದ್ದೀರಾ? ಇವಾಗ ಡ್ರೈ ಫ್ರೂಟ್ಸ್ ಎಣ್ಣೆ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ತೀನಿ. ಅಮ್ಮ ಏನೋ ಆಲ್ರೆಡಿ ಮಾಡಿಬಿಟ್ಟಿದ್ಯಾ ಅಡುಗೆ? ಒಬ್ಬಟ್ಟು ಹೂರ್ಣ ರೆಡಿ ಐತೆ, ಕರ್ಜಿಕಾಯಿ ಹೂರ್ಣ ರೆಡಿ ಐತೆ, ರವೆ ಉಂಡೆಗೆ ಎಲ್ಲ ರೆಡಿ ಐತೆ. ಚಿರೋಟಿ ಒಂದು ಮಾಡಬೇಕು, ಚಿರೋಟಿ ಬಿಟ್ಟೆಲ್ಲ ಕಚ್ಚಿಟ್ಟಿದ್ದೀವಿ. ಇನ್ನು ಲಕ್ಷ್ಮಿನೂ ರೆಡಿ ಐತೆ, ಸೀರೆ ಉಡ್ಸಿದ್ದೀವಿ. ಆಲ್ಮೋಸ್ಟ್ ಈ ಸಲ ಬೇಗನೆ ಆಗ್ಬಿಟ್ಟೈತೆ. ಯಾವತ್ತೂ ಬೆಳಗ್ಗೆ ನೀವು ರೆಡಿ ಮಾಡಿರ್ಲಿಲ್ಲ, ನೈಟ್ 2 o'clock ವರೆಗೂ ಮಾಡ್ತಾನೆ ಇದ್ರಲ್ವಾ? ಸಲ ಪಾಪ ಒಳಗೆ ಅದಕ್ಕೆ ಬೇಗ ಅವಳು ಹೆಲ್ಪ್ ಮಾಡಿದ್ರೆ ನಮಗೆ. ಅವಳು ಹೆಲ್ಪ್ ಮಾಡಿದ್ಲಾ?
ಇಲ್ಲ ಅವ್ಳು ಬಾಯ್ದಿತಾನೆ ಈ ಸಲ ಬೇಗ ಮಾಡ್ಕೊಂಡು ಅನ್ಸ್ತಮಲ್ವಾ ಕ್ಲೀನಿಂಗು ಹಂಗೆ ಬೇಗ ಬೇಕಾಗೋಯ್ತು. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತಿದ್ದೀರಾ. ಇವಳು ಇವಾಗ ಬರ್ತಾವಳೆ. ಇರೇ ಒಂದು ನಿಮಿಷ. ಖರ್ಜೂರ ಒಂದು ಹಾಕ್ಬಿಟ್ಟಿದ್ರಲ್ಲ ಏನದು? ಹಾಕ್ತೀರ ನೋಡ್ರಿ. ರವೆ ಉಂಡೆ ಡ್ರೈ ಫ್ರೂಟ್ ಎಲ್ಲ ಹಾಕಿ ಮಾಡ್ತಾ ಇದ್ದೀರಾ? ಲಕ್ಷ್ಮಿ ಚೆನ್ನಾಗಿ ಮನೇಲಿ 5 ಲಕ್ಷ್ಮಿ ಐತಲ್ವಾ? 5 ದೊಡ್ಡವರೆಲ್ಲ ಸೇರಿ. ಶೇಕ್ ಮಾಡ್ತಿದ್ಯಾ? ನಾವು ಆಲ್ರೆಡಿ ಸೀರೆ ಉಡಿಸಿ ಪಂಚೆ ಹೊಚ್ಚಿಟ್ಟಿದ್ದೀವಿ. ಸ್ವಲ್ಪ ಕಾಯಿ ಹಾಗೆ ಮನೆಗೆ ಸ್ವಲ್ಪ ಏನೇನೋ ಬೇಕಾಗಿತ್ತು ತರೋಣ ಅಂದ್ಕೊಂಡು ನಾನು ಅಮ್ಮ ಹೋಗ್ತಾಯಿದ್ದೀವಿ. ಆವತ್ತೇ ಮಳೆ ಬೇರೆ ತುಂಬ, ಬಟ್ಟೆಗಳೇನೋ ಸರಿಯಾಗಿ ಒಣಗಲ್ಲ, ತುಂಬ ಹಿಂಸೆ ಅನಿಸ್ಬಿಡ್ತು. ಮಳೆಯಿಂದ ಜೋರಾಗೂ ಬರ್ತಿಲ್ಲ, ಇಲ್ಲ ಸುಮ್ಮನೆ ಇರ್ತಿಲ್ಲ, ಸುಮಾರಾಗಿ ಬಟ್ಟೆ ಒಣಗಕ್ಕೆ ಬಿಡ್ತಿಲ್ಲ, ಇನ್ನೂ ಹೊರಗಡೆ ಓಡಾಡೋಕೆ ಬಿಡ್ತಿಲ್ಲ, ಆ ರೀತಿ ಆಗಿಬಿಡ್ತು ನಮಗೆ. ಹಾಗೆ ನಮಗೆ ಕುಂಕುಮ ಕೊಡೋಕ್ಕೆಲ್ಲ ಕಾಯಿ ಬೇಕು ಅಂದ್ಕೊಂಡು ಕಾಯಿ ನೋಡಿಕೊಂಡು ಬಾಳೆಕಂದು ಹಾಗೆ ಮಾವಿನ ಸೊಪ್ಪೆಲ್ಲ ತರೋಣ ಅಂದ್ಕೊಂಡು ನಾನು ಅಮ್ಮ ಹೋದ್ವಿ. ಇನ್ನೂ ಸ್ವಲ್ಪ ಮನೆಗೆ ಸ್ವಲ್ಪ ಕೆಲವು ಐಟಮ್ಸ್ ಬೇಕಿತ್ತು, ಅದಕ್ಕೆ ನಾವೇ ಇಬ್ಬರೇ ತೊಗೊಬಂದ್ಬಿಡೋಣ, ಪಾಪನ ಗಾನಕ್ಕೆ ಕೊಟ್ಬಿಟ್ಟು ಹೋಗೋಣ ಅಂದ್ಕೊಂಡು ಹೋದ್ವಿ. ಕಾಯಿ ರೇಟ್ ಅಂತೂ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಅನ್ಬೋದು. ಸ್ವಲ್ಪ ನಮಗೆ ದುಡ್ಡು ಉದ್ದಕ್ಕೆ ನೋಡಿ ಆಗಲ್ವಾ? ಅಷ್ಟು ದಪ್ಪ ಬೇಡ, ನಮ್ಗೆ ಸ್ವಲ್ಪ ಈ ಥರ ಸಣ್ಣಕ್ಕೆ ಮುಕ್ಕೋಡ ಕಟ್ಟಕ್ಕೆ ಉದ್ದಕ್ಕೆ ಬೇಕು ಸ್ವಲ್ಪ. ಕೈ ಎಲ್ಲ ತೊಗೊಂಡು ಸ್ವಲ್ಪ ಎತ್ಕೊಬರ್ಕಾಗಿಲ್ಲ ಅಂದ್ಬಿಟ್ಟು ಅಲ್ಲೇ ಅಂಗಡಿಲಿ ಇಟ್ಬಿಟ್ಟು ಬಂದ್ವಿ. ಯಾರನ್ನಾದ್ರೂ ಕಳ್ಸೋಣ ತೊಗೊಬರ್ತಾರೆ ಅಂದ್ಕೊಂಡು. ಸೊ ಇದು ಬಂದು ಬೆಳಗಿನ ಜಾವ ನಾನು ಅಮ್ಮ ಎದ್ದಿದ್ದು ಎಷ್ಟು ಗಂಟೆ? ಬೆಳಗಿನ ಜಾವ ನಾನು ಅಮ್ಮ ಒಂದು 2:15 ಎದ್ದಿರು ಅನ್ಸುತ್ತೆ. ನಾನು 2:15, 2:45 ಆ ಟೈಮಲ್ಲಿ ಎದ್ದೆ. ನಾನೇನು ಅಂದ್ಕೊಂಡೆ ಗೊತ್ತಾ, ಬೇಗನೆ 1 ಗಂಟೆಗೆ ಮಲ್ಕೊಬಿಟ್ಟು, ಪಾಪು ಇನ್ನೂ ಮಲಗಿರಲಿಲ್ಲ. ಅವಳು ಮಲಗಿದ್ದು 12 ಗಂಟೆಲಿ ಮಲ್ಕೊಂಡ್ಳು. ಅವಳು ಸ್ವಲ್ಪ ಲೇಟಾಗೆ ಮಲಗೋದು ಪಾಪು. ಅವಳನ್ನ ಮಲಗಿಸ್ಬಿಟ್ಟು ನಾನು 1 ಅವರ್ ನಿದ್ದೆ ಮಾಡಿಬಿಟ್ಟು 1 ಗಂಟೆಗೆ ಎದ್ಬಿಟ್ಟು ಬೇಗ ಮನೆಯೆಲ್ಲ ಒರೆಸ್ಬಿಟ್ಟು ಆಮೇಲೆ ಸ್ನಾನ ಕೊಟ್ಟೋಗ್ಬಿಡೋಣ ಅಂದ್ಕೊಂಡು ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ನೈಟೆಲ್ಲ ಮನೆಯೆಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ವಿ. ಅದರಿಂದ ರೇಖಕ್ಕೆಲ್ಲ ಪಾತ್ರೆ ಸ್ವಲ್ಪ ತೊಳ್ಬಿಟ್ಟು ಹೋಗಿದ್ರು, ಅವರೂ ಪಾತ್ರೆ ತೊಳ್ಬಿಟ್ಟು ಹೋಗಿದ್ರು. ನಾವು ಬೇಗ ಮಾಡ್ಕೊಳ್ಳೋಣ ಅಂತ ನಾನು ಆ ಥರ ಪ್ಲ್ಯಾನ್ ಮಾಡಿಕೊಂಡು ಹಂಗೂ ಫೋನ ಪಕ್ಕನೇ ಇಟ್ಕೊಂಡು, ನಾನು ಅದು ಬಂದಿದೆಯೋ ಇಲ್ವೋ ಗೊತ್ತಿಲ್ಲ, ತುಂಬ ನಿದ್ದೆ ಇರುತ್ತಲ್ಲ, ಆ ನಿದ್ದೆ ಕೇಳಿಸೇ ಇಲ್ಲ. ಆಮೇಲೆ ಅಮ್ಮ ಕೂಗಿದ್ರು, 2:15 ಅಮ್ಮ ಕೂಗಿದ್ರು. ಅವಾಗ ನಾನು ಸಡನ್ಲಿ ಶಾಕು, 5 ಗಂಟೆ ಆಗ್ಬಿಟ್ಟಿರ್ಬೇಕೇನೋ ಅನ್ನೋ ಥರ. ಆಮೇಲೆ ಇನ್ನೇನು ಮಾಡೋದು, ಆಮೇಲೆ ಟೈಮ್ ನೋಡಿದ್ರೆ 2:15. ಆಮೇಲೆ ಅಂದ್ಕೊಂಡೆ, ಅಯ್ಯೋ ಅಲಾರಾಮ್ ಬಂದಿಲ್ವ ಅಥವಾ ನನಗೆ ಕೇಳಿಸಿಲ್ವ ಅನ್ನಿಸ್ತು. ನನ್ನದೇ ಪ್ರಾಬ್ಲಮ್ ಅನಿಸುತ್ತೆ, ಅಲಾರಾಮ್ ಬಂದಿರುತ್ತೆ, ನಿದ್ದೆ ಡೀಪ್ ಸ್ಲೀಪಲ್ಲಿ ಇರ್ತೀವಲ್ಲ ಆವಾಗ ಕೇಳಿಸಲ್ಲ ಅನಿಸುತ್ತೆ. ಹಾಗೆ ನೋಡಿ ನಾವಿಲ್ಲಿ ಕಳಶಕ್ಕೆ ಏನೇನೋ ಹಾಕ್ತಾರಲ್ಲ, ಡ್ರೈ ಫ್ರೂಟ್ಸು ಹಾಗೆ ಕಾಯಿನೋ ನೀರೆಲ್ಲನೂ ತುಂಬಿದ್ರು ಅಮ್ಮ. ನಾವು ಸ್ವಲ್ಪ ಏನು ಗೊತ್ತಾ, ಅದು ಸ್ವಲ್ಪ ಅಲ್ಲಾಡೋ ಥರ ಫೀಲ್ ಆಗ್ತಿತ್ತು ನಮಗೆ. ಲಕ್ಷ್ಮಿ ಹಿಂಗೆ ಅಂದರೆ ಸ್ವಲ್ಪ ಅಲ್ಲಾಡ್ತಿತ್ತೇನೋ ಅನ್ನೋ ಥರ ಫೀಲ್ ಆಗ್ತಿತ್ತು. ಅದಕ್ಕೆ ಸ್ವಲ್ಪ ಟೈಮ್ ಆಗೋಯ್ತು. ಎಲ್ಲರೂ ಸ್ವಲ್ಪ ಟೈಟ್ ಮಾಡೋಕ್ಕಾಗುತ್ತಾ ಏನೋ ಅಂದ್ಕೊಂಡು, ನಮಗಿನ್ನು ಗೊತ್ತಿಲ್ಲ ಎಲ್ಲೂ ಅಲ್ಲಾಡಬಾರ್ದು, ಆ ರೀತಿ ಸ್ಟಿಫಾಗಿ ಕೂತಿರಬೇಕು ಅಂದ್ಕೊಂಡು ನಾವು ಸ್ವಲ್ಪ ಸ್ಟಿಫಾಗಿ ಕೂರಲಿ ಅಂದ್ಕೊಂಡು ಎಲ್ಲ ಕಡೆನೂ ನೀಟಾಗಿ ಪರ್ಫೆಕ್ಟಾಗಿ ಮಾಡ್ಕೊಬರ್ತಿದ್ವಿ. ನೋಡಿ ಮುಖೋಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾವು ಕಾಜಲ್ ಕೆಳಗಡೆ ಜಾಸ್ತಿ ಹಾಕೋದಿಲ್ಲ, ಹಂಗೂ ಈ ಸಲ ಹಾಕೇ ಇಲ್ಲ ಅಂತಲೇ ಹೇಳ್ಬೋದು. ಏನಕ್ಕೆ ಅಂದರೆ ನಮ್ಗೆ ಅದೇನೋ ಗೊತ್ತಿಲ್ಲ, ಲಕ್ಷ್ಮಿ ಫೇಸ್ ಒಂದು ಸ್ವಲ್ಪ ಕೋಪ ಥರ ಕಾಣಿಸುತ್ತೆ ಅನ್ನೋ ಥರ ಫೀಲ್ ಆಗುತ್ತೆ. ಅದು ಹಾಕಿಲ್ಲ ಅಂದರೆ ತುಂಬಾ ಮುದ್ದಾಗಿ ಕಾಣಿಸುತ್ತೆ. ಅದಕ್ಕೆ ನಾವು ಕಾಜಲ್ ಹಾಕೋದಕ್ಕೆ ಹೋಗಿಲ್ಲ, ಲಿಪ್ಸ್ಟಿಕ್ಕು ಬೊಟ್ಟು ಅಷ್ಟೇ ಇಡೋದು, ಹಾಗೆ ಐಬ್ರೋ ಬಳಿತೀವಿ ಅಷ್ಟೇ. ನೋಡಿ ಇಲ್ಲಿ ಅಮ್ಮ ಹಾಕ್ತಾಯಿದ್ದಾರೆ, ಇಬ್ಬರು ಇಟ್ಕೊಂಡು ಹಾಕೋಣ ಬಾ ಅಂದ್ಬಿಟ್ಟು ಹಾಕ್ತಾಯಿದ್ದಾರೆ. ನಾನು ಅಮ್ಮ ಬೆಳಗ್ಗೆ ಎದ್ದರೆ ನಾನು ಅಮ್ಮ ಮಾಡ್ತಿದ್ವಿ, ಜ್ಯೋತಿ ಕಾರ್ಯಕ್ಕೆ ಅವ್ರ ಮೇಲೆ ಪೂಜೆ ಎಲ್ಲ ಮಾಡ್ತಿದ್ರು. ನೋಡಿ ಇಲ್ಲೆಲ್ಲ ಡ್ರೈ ಫ್ರೂಟ್ಸು ಹಾಗೆ ಏನೇನೋ ಹಾಕ್ತಾವ್ರೆ, ಅರಿಶಿನ ಕುಂಕುಮ ಎಲ್ಲ ಹಾಕಿ
ಇವಾಗ ಕಳಶ ಸ್ಥಾಪನೆ ಮಾಡ್ತಾಯಿದ್ದೀವಿ. ಅದೇ ಇಂಪಾರ್ಟೆಂಟ್ ಅಲ್ವಾ, ಕಳಶ ಸ್ಥಾಪನೆ ತುಂಬಾ ಇಂಪಾರ್ಟೆಂಟ್ ಅಂತ. ನಾವು ಪ್ರತಿ ವರ್ಷವೂ ಏನು ಮಾಡ್ತೀವಿ ಅಂದರೆ ಇದೇ ರೀತಿ ಕಂಪ್ಲೀಟಾಗಿ ಹಿಂಗೆ ನೈಟು ಅಂದರೆ ನಾವು ಒಂದು 10 o'clock ಸ್ಟಾರ್ಟ್ ಮಾಡಿಬಿಡ್ತಿದ್ವಿ. ರಾತ್ರಿ 10 ಗಂಟೆಗೆ, ಗುರುವಾರ ನೈಟು 10 ಗಂಟೆಗೆಲ್ಲ ಸ್ಟಾರ್ಟ್ ಮಾಡಿಬಿಡ್ತಿದ್ವಿ ಸೀರೆ ಉಡ್ಸೋದಕ್ಕೆ. ಅದು ಆಲ್ಮೋಸ್ಟ್ ಒಂದು 2 ಗಂಟೆವರೆಗೂ ಸೀರೆ ಉಡಿಸಿ ಇದೆಲ್ಲ ಆಗೋಷ್ಟೊತ್ತಿಗೆ ಒಂದು 2 ಗಂಟೆನೇ ಆಗಿಬಿಡ್ತಿತ್ತು. ಈ ಸಲ ಬೇಗನೆ ಆಯ್ತಲ್ಲ, ಅದರಿಂದ ನಾವು ಹೆವಿ ಟಯರ್ಡ್ ಆಗಲಿಲ್ಲ ಅಂತಾನೆ ಅನ್ನಿಸ್ತು. ಸ್ವಲ್ಪ ಕಮ್ಮಿ ಆಯಿತು, ಆಗಲಿಲ್ಲ ಅಂತಲ್ಲ, ಸ್ವಲ್ಪ ಕಮ್ಮಿ ಆಯಿತು ಅಂತಲೇ ಅನ್ಕೋಬೋದು. ಬೆಳಗ್ಗೆ ಎದ್ದು ನಾವು ಈ ಕಳಶ ಸ್ಥಾಪನೆ ಮಾಡಿ ಅದಾಗಿದ್ದ ನಂತರ ಮುಕ್ಕೋಡ ಕಟ್ಟಿ ಪೂಜೆ ಮಾಡೋದಷ್ಟೇ. ಏನು ಗೊತ್ತಾ, ಮುಕ್ಕೋಡ ಕಟ್ಟೋದಕ್ಕೆ ಕಾಯಿ ಪರ್ಫೆಕ್ಟಾಗಿರಬೇಕು, ಸ್ವಲ್ಪ ದಪ್ಪಕ್ಕೆ ಸ್ವಲ್ಪ ಉದ್ದಕ್ಕಿರಬೇಕು. ಕಾಯಿ ಚಿಕ್ಕ ಅನಿಸ್ತು ಅಂತಂದರೆ ಫಸ್ಟ್ ಇಟ್ವಿ ಒಂದು ಕಾಯಿನ, ಅದು ಫುಲ್ಲು ಮುಳುಗೋಗೋ ಥರ ಅನ್ನಿಸ್ತಿತ್ತು. ಅದಕ್ಕೆ ಸ್ವಲ್ಪ ದಪ್ಪದ ನೋಡಿದ್ವಿ. ನೋಡಿ ಇಲ್ಲಿ ಮಾವಿನೆಲ್ಲ ಹಾಕಿ ಕಳಶಕ್ಕೆಲ್ಲ ಇಟ್ಟು ಇವಾಗ ಕಾಯಿ ಇಟ್ಬಿಟ್ಟು ಮುಖೋಡ ಕಟ್ಟೋಣ ಅಂದ್ಕೊಂಡು, ನಮಗೆ ಒಂದೇನು ಗೊತ್ತಾ, ಬೇಗ ಬೇಗ ಟೈಮ್ ಆಗಿಬಿಡುತ್ತೆ ಅಂತ ಅನ್ನೋದೊಂದು. 4:30 5:30 ಅನಿಸುತ್ತೆ, 5:45 ಟೈಮ್ ಇತ್ತು ಬ್ರಾಹ್ಮಿ ಮುಹೂರ್ತ. ನಾವು ಅದೇ ಪ್ರತಿ ವರ್ಷವೂ ಕೂಡ ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡೋದು ಲಕ್ಷ್ಮಿಗೆ. ಅದು ತುಂಬಾ ಶ್ರೇಷ್ಠ ಅಂತ ಅಂದ್ಬಿಟ್ಟು ಅದೇ ಟೈಮಲ್ಲಿ ಪೂಜೆ ಮಾಡೋದು ನಾವು. ಇವಾಗ ನೋಡಿ ಕಳಶಕ್ಕೆ ಕಾಯಿ ಇಡ್ತಾಯಿದ್ದೀನಿ. ನಾವು ಬ್ಯಾಕ್ಗ್ರೌಂಡ್ ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ನೋಡ್ಬೋದಿತ್ತು, ನಾವೇನಾದರೂ ಮಾಡ್ಬೋದಿತ್ತು. ಆದರೆ ನಾವು ಆಮೇಲೆ ಹಬ್ಬ ಟೈಮಲ್ಲಿ ಹತ್ರ ಬಂದು ಆಮೇಲೆ ನೋಡ್ಕೊಳ್ಳೋಣ ಅಂದ್ಕೊಂಡು ಆ ಟೈಮ್ ಬಂದೇ ಬಿಡ್ತು. ಆದರೆ ಅಷ್ಟು ಡೆಕೋರೇಷನ್ಗೇನು ಅರೇಂಜ್ಮೆಂಟ್ಸ್ ಮಾಡ್ಕೊಳಕ್ಕಾಗಿಲ್ಲ ಅಂತಲೇ ಹೇಳ್ಬೋದು. ಲಾಸ್ಟ್ ಟೈಮೆಲ್ಲ ಚೆನ್ನಾಗಿ ಮಾಡಿದ್ವಿ, ಈ ಸಲ ಅಷ್ಟು ಪ್ಲ್ಯಾನ್ಸ್ ಇರಲಿಲ್ಲ. ಆಮೇಲೆ ಮಾಡೋಣ ಅಂದ್ಕೊಂಡು ಬಂದೇ ಬಿಡ್ತು ಹಬ್ಬ ಅಲ್ಲ, ಅದರಿಂದ ಅಷ್ಟು ಬೇಗ ಏನೂ ತಲೆ ಓಡಲಿಲ್ಲ. ಅದಕ್ಕೆ ಇದೊಂದು ಬ್ಯಾಕ್ ಸೈಡ್ ಇದೊಂದು ರಂಗೋಲಿದು ಸ್ಕ್ರೀನ್ ಹಾಕಿದ್ವಿ. ಪರವಾಗಿಲ್ಲ, ಚೆನ್ನಾಗಿ ಕಾಣಿಸ್ತೈತೆ. ನಿಮಗೆ ಯಾವ ರೀತಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ. ನಿಮ್ಮದು ಯಾವುದೇ ಏನೇ ಕ್ವಶನ್ಸ್ ಇದ್ರೂ ಕೂಡ ಕಮೆಂಟ್ಸ್ ಮೂಲಕ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಕೂಡ ಮಾಡ್ತೀನಿ. ಅದಾಗಿದ್ದ ನಂತರ ಮುಖೋಡ ಕಟ್ತಿದ್ವಿ, ಅಷ್ಟೊತ್ತಿಗೆ ಪಾಪ ಬೇರೆ ಎದ್ಬಿಟ್ಲು. ನನಗೇನು ಗೊತ್ತಾ, ನಾನು ಕೆಲಸ ಮಾಡಬೇಕಾದ್ರೆ ಒಂದು ಫ್ಲೋನಲ್ಲಿ ಹೊರ್ಟೋಗ್ಬಿಡ್ಬೇಕು. ಮಧ್ಯೆ ಡಿಸ್ಟರ್ಬೆನ್ಸ್ ಇದ್ದರೆ ಒಂಥರ ಫ್ರೆಶ್ ಮೂಡೇ ಹೊರ್ಟೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಆವಾಗ ಸ್ವಲ್ಪ ನಾನು ಏನಾರ ಕೆಲಸ ಮಾಡಬೇಕು ಮಧ್ಯೆ ಕಿರಿಕಿರಿ ಮಾಡೋದು ತುಂಬ ಇರಿಟೇಟ್ ಆಗಿಬಿಡುತ್ತೆ. ಅವಳದೇ ಒಂದು ಅರ್ಧ ಮುಕ್ಕಾಲು ಗಂಟೆ ಟೈಮ್ ಆಗಿಬಿಡ್ತು. ನಮಗೇನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ಈ ರೀತಿ ಸ್ವಲ್ಪ ಟೈಮ್ ಇಲ್ಲೇ ಹೊಟ್ಟೋದ್ರೆ ಸ್ವಲ್ಪ ಟೈಮ್ ಆಗಿಬಿಡುತ್ತೇನೋ ಅನ್ನೋದೊಂದು ಅನ್ನಿಸ್ತಿತ್ತು. ಸ್ವಲ್ಪ ನಾನು ಬೇಗನೆ ಹೋಗಿ ಮಲಗಿಸ್ಬಿಟ್ಟು ಬಂದೆ ಅವಳನ್ನು. ನಮ್ಮಲ್ಲಿ ಫಸ್ಟು ಮಾಡೋದೆ ಹೊಸ್ತಿಲು ಪೂಜೆ. ಈ ರೀತಿ ರಂಗೋಲಿ ಎಲ್ಲ ಇಟ್ಟು, ಅರಿಶಿನ ಕುಂಕುಮ ಇಟ್ಟು, ಬಾಳೆಹಣ್ಣು ಎಲ್ಲ ಅಡಿಕೆ ಇಟ್ಟು ಹೊಸ್ತಿಲು ಪೂಜೆ ಮಾಡ್ತೀವಿ. ಹೊಸ್ತಿಲು ಪೂಜೆ ತುಂಬಾ ಶ್ರೇಷ್ಠ. ಫಸ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೊಸ್ತಿಲು ಪೂಜೆ ಕಂಪಲ್ಸರಿ ಮಾಡಲೇಬೇಕು. ನೋಡಿ ಪೂಜೆ ಎಲ್ಲ ಆಗಿದ ನಂತರ ನಾನು ಅಮ್ಮನ ಕೈಗೆ ಇದು ಕಟ್ಕೊಂಡ್ವಿ. ಅದಾಗಿದ್ದ ನಂತರ ಅಮ್ಮನೇ ಪೂಜೆ ಮಾಡಿದ್ರು ಎಲ್ಲ ಕಡೆ. ಇನ್ನೊಂದೇನು ಗೊತ್ತಾ, ನಮಗೇನು ಅಂದರೆ ಭತ್ತದ ಪೈರು ಹಾಗೆ ಗೋಧಿ ಪೈರನ್ನ ಆ ಕಡೆ ಈ ಕಡೆ ಇಡೋಣ ಅಂದ್ಕೊಂಡು ನಾವು ಕೂಡ ಒಟ್ಲು ಹಾಕಿದ್ವಿ. ಆದರೆ ನಮ್ಮ ಮನೆ ಹತ್ರ ಒಂದು ಮೇಲ್ಗಡೆ ಎಲ್ಲ ಯಜ್ಞ ಬರುತ್ತೆ. ಆ ಯಜ್ಞ ಏನು ಮಾಡಿದ್ವಿ ಅಂದರೆ, ಇನ್ನೊಂದು 3-4 ದಿವಸ ಇದೆ ಹಬ್ಬ ಅನ್ನಂಗೆ ಎಲ್ಲ ಫುಲ್ಲು ಕಿತ್ತಾಕ್ಬಿಟ್ಟೈತೆ. ಅದರಿಂದ ಇಡೋದಕ್ಕಾಗಲಿಲ್ಲ. ನಂಗೆ ತುಂಬ ಆಸೆ ಇತ್ತು. ಅದನ್ನು ಆ ಕಡೆ ಒಂದು ಈ ಕಡೆ ತುಂಬ ಚೆನ್ನಾಗಿ ಬರುತ್ತೆ, ಆ ಕಡೆ ಈ ಕಡೆ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಏನೋ ಫೀಲ್ ಇತ್ತು. ಆದರೆ ಆ ಯಜ್ಞ ಈ ಥರ ಎಲ್ಲನೂ ಹಾಳು ಮಾಡಿಬಿಡ್ತು ಅಂತಲೇ ಹೇಳ್ಬೋದು. ಟೆರೆಸ್ವರೆಗೂ ಹೋಗುತ್ತೆ ನೋಡಿ ಅದು ಯಜ್ಞ. ಟೆರೆಸ್ಸಲ್ಲಿರುವಂಥ ಗಿಡಗಳ್ನೂ ಕೂಡ ಕಿತ್ತಾಕ್ಬಿಡ್ತದೆ ಅದು.
ಅದೇನು ಇಷ್ಟನೋ ಅದಕ್ಕೆ ಕಾಲಾದರೂ ನೋವು ಬರೋಲ್ಲ ಅನಿಸುತ್ತೆ. ನೋಡಿ ಇವಾಗ ಪೂಜೆಗೆ ಮೇಯ್ನು ನೈವೇದ್ಯಕ್ಕೆ ಸಜ್ಜಿಗೆ ಮಾಡ್ತೀವಿ ನಾವು. ಸಜ್ಜಿಗೆ ಹಾಗೆ ಒಬ್ಬಟ್ಟು ಹೂರ್ಣ ಇಡ್ತೀವಿ. ಒಬ್ಬಟ್ಟು ಹೂರ್ಣ ಇಟ್ಟು ಪೂಜೆ ಮಾಡ್ತೀವಿ. ಆಮೇಲೆ ಒಬ್ಬಟ್ಟು ಆದಮೇಲೆ ಒಬ್ಬಟ್ಟು ಇಟ್ಬಿಟ್ಟು ಪೂಜೆ ಮಾಡೋಣ ಅಂದ್ಕೊಂಡು ನನಗೆ ಒಬ್ಬಟ್ಟು ಮಾಡೋದು ಹಾಗೆ ಊಟ ಮಾಡೋದು ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ತುಂಬಾ ಚೆನ್ನಾಗಿ ಮಾಡಿದ್ವಿ ಅಡುಗೆ ಕೂಡ. ನಾವು ಊಟಕ್ಕೆ ನೈಟೇ ಎಲ್ಲ ಕಟ್ ಮಾಡಿ ಇಟ್ಕೊಬಿಟ್ಟಿದ್ದು. ಅಂದರೆ ಇವಾಗ ಪಲಾವ್ಗೆ ತರಕಾರಿಗಳು ಹಾಗೆ ಶುಂಠಿ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದು, ಹಾಗೆ ಹುಳ್ಳಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಿ. ಅದರ ರೀತಿ ಎಲ್ಲನೂ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದ್ದು. ಸ್ವಲ್ಪ ಕಟ್ ಮಾಡಿ ಇಟ್ಕೊಬಿಟ್ಟು ಏನಾಗುತ್ತೆ ಅಂತಂದರೆ ಬೆಳಗ್ಗೆಗೆ ನಮ್ಗೆ ತುಂಬ ಈಸಿ ಆಗುತ್ತೆ. ಹಾಗೆ ಆ ಟೈಮ್ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಬ್ಬದ ದಿವಸ ಬೇಗ ಅಡುಗೆ ಮಾಡಿಕೊಂಡು ಸ್ವಲ್ಪ ಫ್ರೀ ಆದರೆ ನಮಗೂ ಚೆನ್ನಾಗಿರುತ್ತಲ್ವ. ಅದಕ್ಕೆ ನೋಡಿ ಇಲ್ಲಿ ಮಂಗಳಾರತಿ ಮಾಡ್ತಿದ್ದಾರೆ. ओम पद्मप्रियाय नमः, ओम पद्महस्ताय नमः, ओम पद्माक्षे नमः, ओम पद्मसुंदरिये नमः, ओम पद्मोद्भवाय नमः, ओम पद्ममुखे नमः, ओम पद्मनाभप्रियाय नमः, ओम रमाय नमः, ओम पद्ममालाधराय नमः, ओम देवे नमः, ओम पद्मिनी नमः, ओम पद्मगंधिनी नमः, ओम पुण्यगंधाय नमः, ओम सुप्रसन्नाय नमः, ओम प्रसादमुखे नमः, ओम प्रभाय नमः, ओम चंद्रवदनाय नमः, ओम तुष्टे नमः, ओम दारिद्र्यनाशिन्ये नमः, ओम प्रीतपुष्करिणे नमः, ओम शांताय नमः, ओम शुक्लांबराय नमः, ओम श्रिये नमः, ओम भास्कर्ये नमः, ओम बिल्वनिलाय नमः, ओम वरोरहाय नमः, ओम यशस्विने नमः, ओम सुंदराय नमः, ओम शुभप्रदाय नमः, ओम नृपवेश्मंगनतानंदाय नमः, ओम वरलक्ष्मी नमः, ओम सुप्रदाय नमः, ओम शुभाय नमः, ओम हिरण्यप्राकाराय नमः, ओम समुद्रतनयाय नमः, ओम जयाय नमः. ನಾನು ಪೂಜೆ ಆಗಿದ ನಂತರ ನಾನು ಖಡ್ಗಮಲ ಸ್ತೋತ್ರ ಓದ್ಬಿಟ್ಟೆ. ಅದಾಗಿದ ನಂತರ ಅಕ್ಕ ಅಮ್ಮ ಅವರೆಲ್ಲ ಸೇರಿಕೊಂಡು ಅಷ್ಟಲಕ್ಷ್ಮಿದು ಬುಕ್ ಓದಿದ್ರು. ಅದಾಗಿದ್ದ ನಂತರ ಪೂಜೆ ಕೂಡ ಆಯಿತು. ಇದು ಬಂದು ಸಂಜೆ ಬೆಳಗ್ಗೆಲ್ಲ ಪೂಜೆ ಆಗಿ ಊಟ ಹಬ್ಬದೂಟ ಎಲ್ಲ ಮುಗೀತು. ಸಂಜೆ ಬಂದು ಅಮ್ಮ ಕಾಯೆಲ್ಲ ಜೋಡಿಸ್ಕೊತಿದ್ದಾರೆ. ಪಾಪ ಮಲಗಿಸ್ಬಿಟ್ಟು ನಾನು ಕುಂಕುಮ ಕರೆಯೋಣ ಅಂದ್ಕೊಂಡೋದೆ. ಅಮ್ಮ ಮನೇಲಿದ್ದರು. ನೋಡಿ ನಮ್ಮ ಲಕ್ಷ್ಮಿ ಎಷ್ಟು ಚೆನ್ನಾಗಿದೆ ಥರ ದೇವ್ರು ಎದ್ದು ಬರೋ ಥರ ಇರುತ್ತೆ ಅಂತಲ್ಲ, ಅಷ್ಟೇ ಮುದ್ದಾಗಿ ಕಾಣಿಸಿತ್ತು ಅಂತ ತುಂಬ ತುಂಬಾ ಚೆನ್ನಾಗಿ ಕಾಣಿಸಿತ್ತು. ನಮ್ಮ ಲಕ್ಷ್ಮಿ ನನಗೆ ಇಷ್ಟ. ಅದಾಗಿದ್ದ ನಂತರ ನನ್ನ ಮಗನೂ ಕೂಡ ಪೂಜೆ ಮಾಡಿದೆ. ಸಂಜೆ ನಾನು ಕುಂಕುಮಕ್ಕೆ ಹೋಗಿದ್ದೆ. ಬೆಳಗ್ಗೆ ಅಷ್ಟು ನಾನು ವೀಡಿಯೋದಲ್ಲಿ ಕಾಣಿಸ್ಕೊಳ್ಳಿಲ್ಲ, ನನಗೆಂದರೆ ನಾನು ಡ್ರೆಸ್ ಹಾಕ್ಕೊಂಡಿದ್ದೆ, ಸೀರೆ ಹಾಕ್ಕೊಂಡಲ್ಲ ಅಷ್ಟೊಂದು ಕಾಣಿಸ್ಕೊಳ್ಳಿಲ್ಲ. ಇದು ಬಂದು ಸಂಜೆ ಖುಷಿ ನೋಡಿ ಕುಂಕುಮ ಕೊಡ್ತಿದ್ದಾಳೆ. ನಾವು ಅವ್ರ ಮನೆಗೆ ಕುಂಕುಮಕ್ಕೆ ತೊಗೊಳಕ್ಕೆ ಹೋಗೋದು, ಹಾಗೆ ಅವ್ರು ನಮ್ಮ ಮನೆಗೆ ಕುಂಕುಮಕ್ಕೆ ಬರೋದು ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಖುಷಿಯಿಂದ ಆಯಿತು ಅಂತಲೇ ಹೇಳ್ಬೋದು. ಸೊ ಗೈಸ್, ಹೀಗಿತ್ತು ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಕವನಾಸ್ ವ್ಲಾಗ್ಸ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ನನ್ನ ಎಲ್ಲ ವೀಡಿಯೋಸ್ಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ದೇವರು ನಿಮಗೂ ಕೂಡ ಆಯುಷ್ಯ ಆರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡಲಿ.